ನಿನ್ನೇನು ಕಳ್ತನ ಮಾಡಿರೋರೆಲ್ಲ ಸಿಕ್ಕಿದ್ದಾರೆ, ಕಳ್ಳರು ಸಿಕ್ಕಿದ್ದಾರೆ ಅಂತ ಪೊಲೀಸ್ನವ್ರು ಹೇಳಿದ್ರು. ನಂದು 136 ಗ್ರಾಮ್ ಇಟ್ಟಿದ್ದೆ ಗೋಲ್ಡು. ಆ 136 ಗ್ರಾಮ್ ಹೋಗಿದ್ದಕ್ಕೆ ಅವ್ರೇನು ಮಾಡಿದ್ರು, ಸ್ವಲ್ಪ ಅಮೌಂಟು ರಿಕವರಿ ಮಾಡಿ ಅವರ ಬ್ಯಾಂಕ್ನಿಂದ ಸ್ವಂತ ಹಣ ಕೊಟ್ಟರು. ನಾವು ಎಷ್ಟಿಟ್ಟಿದ್ದೀವಿ ಅದಕ್ಕೆ ಸ್ವಲ್ಪ ಸುಮಾರು ಆವತ್ತಿನ ರೇಟ್ ನಮಗೆ ಕೊಟ್ಟಾಗ 5700 ಚಿಲ್ಲರೆ, ಅಂದರೆ 5300 ಚಿಲ್ಲರೆ ಮಾಡಿ ಕೊಟ್ಟರು ನಮಗೆ. ಅಕಸ್ಮಾತ್ ನಮ್ಗೆ ಗೋಲ್ಡ್ ಸಿಕ್ಕಿದೆ ಅಂತಂದು ರಿಕವರಿ ಮಾಡಿ ಪೊಲೀಸ್ನವ್ರು ಏನಾದರೂ ಸ್ವಲ್ಪ ಸಹಾಯ ಮಾಡಿದ್ರೆ, ಸಹಕಾರ ಕೊಟ್ಟರೆ, ಅದೇನಾದರೂ ಗೋಲ್ಡ್ ರಿಕವರಿ ಆಗಿದ್ದರೆ ಆ ದುಡ್ಡನ್ನು ನಾವು ರಿಕವರಿ ಮಾಡಿಬಿಟ್ಟು ಬ್ಯಾಂಕಿಗೆ ರಿಪೇ ಮಾಡಿಬಿಟ್ಟು ನಮಗೂ ನಮ್ಮ ದುಡ್ಡು ಕೊಡೋ ಹಂಗೆ ಏನಾದರೂ ಏರ್ಪಾಟ್ ಮಾಡಿದ್ರೆ ನಮಗೂ ಸಂತೋಷ ಆಗುತ್ತೆ. ಅದು ಬ್ಯಾಂಕ್ನವ್ರು ಮಾಡಬೇಕು ಮತ್ತು ಪೊಲೀಸ್ನವ್ರ ಸಹಾಯನೂ ಬೇಕಾಗತ್ತೆ, ನಮಗೂ ಒಳ್ಳೆಯದಾಗತ್ತೆ. ಅವ್ರ ದುಡ್ಡು ನಮಗೂ ಬೇಡ ಸರ್. ಏನೋ ಸ್ವಲ್ಪ ಶಟರೆಲ್ಲ ಒಡೆದು ಎಲ್ಲ ಸ್ವಲ್ಪ ಕಟ್ ಮಾಡಿಬಿಟ್ಟು ಒಳಗಡೆ ಗ್ಯಾಸ್ ಕಟ್ಟರೆಲ್ಲ ಯೂಸ್ ಮಾಡಿ ಒಳಗಡೆ ಹೋಗಿದಾರಂತೆ. ಹೋಗಿ ಸ್ವಲ್ಪ ರಾತ್ರಿ ಎಲ್ಲ ತೊಗೊಂಡ್ಬಿಟ್ಟಿದ್ದಾರೆ. ಸುಮಾರು ದಿನಗಳಿಂದ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ರಂತೆ ಅವರು. ಅಬ್ಸರ್ವ್ ಮಾಡಿ ಒಳಗಡೆಗೆ ಹೋಗಿ ಯಾರು ಇಲ್ದಿರೋ ಟೈಮಲ್ಲಿ ಎಲ್ಲ ತೊಗೊಂಬಂದಿದ್ದಾರೆ. ಈಗ ಸಿಕ್ಕಿದ್ದಾರೆ ಅಂತಂದರು. ರೀಸೆಂಟಾಗಿ ಪೊಲೀಸ್ನವ್ರು ಬಂದು ಎಲ್ಲ ಮಾಜರ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಪೊಲೀಸ್ನವ್ರು ಸಹಕಾರ ಕೊಟ್ಟರೆ ನಮಗೂ ಒಳ್ಳೆಯದಾಗತ್ತೆ. ಆ ದುಡ್ಡು ನಾವು ಕೊಟ್ಬಿಟ್ಟು ನಮ್ಮ ಬ್ಯಾಂಕ್ನವ್ರಿಗೆ ಅವರು ಕೊಡೋದಕ್ಕೆ ಒಪ್ಕೊತಾರೆ, ಯಾರೇ ಆಗಲಿ ಅಲ್ವಾ. ನಮ್ಮ ದುಡ್ಡು ನಮಗೆ ಕೊಡ್ತೀವಿ, ಅವ್ರ ದುಡ್ಡು ಅವ್ರು ಕೊಟ್ಟರೆ ಅವ್ರದ್ದು ನಮಗೂ ಬಂಗಾರ ಬರುತ್ತೆ ಅಂದರೆ ನಮಗೂ ಸಂತೋಷನೇ. ಈಗಿನ ಬಂಗಾರ ರೇಟ್ಗೆ ಅದು ಒಳ್ಳೆಯದೇ ಅಲ್ವಾ, ನಮಗೆ ಸಿಕ್ಕಿದೆ ಅಂದರೆ. ಸರ್ ಸುಮಾರು ಒಂದು 12-15 ಹಳ್ಳಿಗೆ ಇದು ಒಂದೇ ಸೆಂಟ್ರ್ ಪಾಯಿಂಟ್. ಅಂದರೆ ಚೆನ್ನಾಗೇ ಇದೆ. ಪೊಲೀಸ್ನವರು ಸ್ವಲ್ಪ ಓಡಾಡ್ತಾ ಇರ್ತಾರೆ. ಆವತ್ತಿನ ದಿನ ಏನಾಗಿತ್ತು ಗೊತ್ತಿಲ್ಲ, ಅವತ್ತು ಒಂದಿನ ಅಷ್ಟೆ. ಬಟ್ ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿ 24 hours ಇಲ್ಲಿ ಅವರು ವರ್ಕ್ ಮಾಡ್ತಾನೇ ಇದ್ದಾರೆ.